ದೇವಾದಿದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಮಂಗಳವಾರ 21 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 50ನೇ ವಚನ. ಆದರೆ ಯೇಸು ಆ ಹೆಂಗಸಿಗೆ, ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿ ಅದೇ, ಸಮಾಧಾನದಿಂದ ಹೋಗು ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮ ನಂಬಿಕೆ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ರಕ್ಷಿಸುವಂತ ನಂಬಿಕೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಒಬ್ಬ ಫರಿಸಾಯನ ಮನೆಗೆ ಊಟಕ್ಕೆ ಹೋದಾಗ ಅಲ್ಲಿ ಅದೇ ಊರಿನವಳಾದಂಥ ಒಬ್ಬ ಸ್ತ್ರೀಯು ಯೇಸುವಿನ ಬಳಿಗೆ ಬಂದಳು. ಬೆಲೆಯುಳ್ಳ ತೈಲವನ್ನು ತಂದು ಯೇಸುವನ್ನು ತನ್ನ ಕಾಲನ್ನು ಆಕೆ ಕಣ್ಣೀರಿನಿಂದ ಒರೆಸಿ ಆಕೆಗೆ ಆ ತೈಲವನ್ನು ಹಚ್ಚಿದಳು. ಇದನ್ನು ನೋಡಿದಂಥ ಜನರು, ಆಕೆಯು ಪಾಪಿಯಾಗಿದ್ದಾಳೆ, ಈತನು ಪ್ರವಾದಿಯಾಗಿದ್ದರೆ ತಿಳಿಯುತ್ತಿದ್ದನು ಎಂಬುದಾಗಿ ತಿಳ್ಕೊಂಡರು. ಆದರೆ ಯೇಸು ಅಲ್ಲಿ ಯಾರು ಹೆಚ್ಚಾಗಿ ದೇವರನ್ನು ಪ್ರೀತಿಸುತ್ತಾರೆಂಬುದಾಗಿ ಒಂದು ಸಾಮ್ಯದ ಮೂಲಕವಾಗಿ ತಿಳಿಸಿದನು. ಹೆಚ್ಚಾಗಿ ಪಾಪ ಕ್ಷಮಾಪಣೆಯಾದಂಥವನು ದೇವರನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸಿದನು. ಕರ್ತನಲ್ಲಿ ಪ್ರಿಯರೇ, ಆಕೆಯ ಉದ್ದೇಶ ಒಂದೇ, ನಾನು ಪಾಪಿ, ನನ್ನ ಸ್ವಾಮಿಯೇ ಕರ್ತನು, ಎಲ್ಲಾ ವಿಧದಲ್ಲೂ ಮಹೋನ್ನತನು, ಆತನೇ ರಕ್ಷಕನು, ಆತನನ್ನು ನಾನು ಗೌರವಿಸಬೇಕು, ಸನ್ಮಾನಿಸಬೇಕೆಂಬುದಾಗಿ ಆ ಸುಗಂಧ ತೈಲವನ್ನು ಯೇಸುವಿನ ಕಾಲುಗಳಿಗೆ ಹಚ್ಚಿದಳು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಗೆ ಆಕೆಯಲ್ಲಿರುವಂಥ ಅರಿವಿಕೆ, ಆಕೆಯ ಮನಸ್ಥಿತಿ ತಿಳಿದು ಬಂದು ಯೇಸು ಆಕೆಗೆ ರಕ್ಷಣೆ ಮುಖ್ಯ ಎಂಬುದಾಗಿ, ಆಕೆಯಲ್ಲಿರುವಂಥ ನಂಬಿಕೆಯಿಂದಲೇ ರಕ್ಷಣೆ ಆಯಿತು ಎಂಬುದಾಗಿ ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಹೆಚ್ಚಾಗಿ ನಮ್ಮ ನಂಬಿಕೆಯು ನಮ್ಮನ್ನು ಸ್ವಸ್ಥಪಡಿಸುವಂಥದ್ದನ್ನೇ ನಾವು ಗ್ರಹಿಸಿಕೊಂಡಿದ್ದೇವೆ, ಕೇಳಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ನಮ್ಮ ನಂಬಿಕೆ ನಮ್ಮನ್ನು ರಕ್ಷಿಸುವಂಥದ್ದು ಸಹ. ಯಾವಾಗ ನಮ್ಮ ಪರಿಸ್ಥಿತಿಯನ್ನು ತಿಳ್ಕೊಂಡು ದೇವರೇ ನಮ್ಮ ರಕ್ಷಕನು ಎಂಬುದಾಗಿ ಯಾವಾಗ ನಾವು ಅರಿಕೆ ಮಾಡುತ್ತೇವೋ, ಮನಸ್ಸಿನಲ್ಲಾಗಲಿ ನಾವು ಬಾಯಿನಲ್ಲಾಗಲಿ ದೇವರೇ ನಮ್ಮ ರಕ್ಷಕನು ಎಂಬುದಾಗಿ ಅರಿಕೆ ಮಾಡಿ ನಮ್ಮ ಪಾಪಮಯವಾದಂಥ ಸ್ಥಿತಿ ತಿಳ್ಕೊಳ್ಳುತ್ತೇವೋ, ಆ ನಂಬಿಕೆ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಕರ್ತನೆ ದಯಮಯ ಸ್ವಾಮಿ, ನಮಗೆ ನಂಬಿಕೆ ಕುಂದು ಹೋದಾಗ ನಂಬಿಕೆಯನ್ನು ದೃಢಪಡಿಸು, ಆ ನಂಬಿಕೆ ನಮ್ಮನ್ನು ರಕ್ಷಿಸುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.